நம்ம கன்னியாகுமரி மண்ணுக்கு வந்தது ரொம்ப ரொம்ப சந்தோஷம். இந்த வெயில்ல, இந்த வேர்வையில் எனக்காக நீங்க வந்திருக்கிறீங்க. உங்களுடைய அன்புக்கு கோடான கோடி நன்றிகள். தமிழ்நாடு உள்ளிட்ட தென் மாநிலங்களும் இன்னும் சில மாநிலங்களும் அளவோடு பெற்று வளமான எதிர்காலத்தை நோக்கி நடைபெற ஆரம்பிச்சிருக்கிறோம். இப்போ ஒன்றிய அரசு என்ன பண்ண போகுதுன்னா, மக்கள் தொகையை கட்டுப்படுத்தி வளர்ச்சியை நோக்கி நடைபோட்டதுக்காகவே நம்மை தண்டிக்க பார்க்கறாங்க. ಸ್ಟಾಲಿನ್ ವರ್ಸಸ್ ವಿಜಯ್ ಯಾರಿಗೆ ಪಟ್ಟ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಭಾರತ ರಾಜಕೀಯ ಇತಿಹಾಸದಲ್ಲಿ ತಮಿಳುನಾಡು ಯಾವತ್ತೂ ಒಂದು ಕುತೂಹಲದ ಕಣಜ. ಇಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಅವಿನಾಭಾವ ಸಂಬಂಧ. ಈಗ 2026ರ ವಿಧಾನಸಭಾ ಚುನಾವಣೆಯ ಕಾವು ಏರಿದೆ. ಏಪ್ರಿಲ್ 23ರಂದು ನಡೆಯಲಿರುವ ಈ ಹಬ್ಬದಲ್ಲಿ 234 ಕ್ಷೇತ್ರಗಳ ಭವಿಷ್ಯ ನಿರ್ಧಾರವಾಗಲಿದೆ. ಈ ಬಾರಿ ಕೇವಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಫೈಟ್ ಇಲ್ಲ. ಇಲ್ಲಿ ದಳಪತಿ ವಿಜಯ್ ಅವರ ಎಂಟ್ರಿ ಆಗಿದೆ. ಹಾಗಾಗಿ ಈ ಬಾರಿ ತಮಿಳುನಾಡಿನ ಗದ್ದುಗೆ ಏರುವವರು ಯಾರು? ಮಹಿಳೆಯರ ಓಲೈಕೆ ರಾಜಕಾರಣ ಯಾರಿಗೆ ಲಾಭ ತಂದುಕೊಡಲಿದೆ? ಬನ್ನಿ ನೋಡೋಣ. ದಶಕಗಳಿಂದ ತಮಿಳುನಾಡಿನಲ್ಲಿ ನಾವು ನೋಡ್ತಾ ಇದ್ದದ್ದು ದ್ವಿಪಕ್ಷೀಯ ರಾಜಕಾರಣ. ಒಂದ್ ಕಡೆ ಕರುಣಾನಿಧಿ, ಇನ್ನೊಂದ್ ಕಡೆ ಜಯಲಲಿತಾ. ಆದ್ರೆ ಈಗ ಕಾಲ ಬದಲಾಗಿದೆ. ಸ್ಟಾಲಿನ್ ಅವರು ದ್ರಾವಿಡ ಮಾಡೆಲ್ ಆಡಳಿತದ ಮೂಲಕ 2ನೇ ಅವಧಿಗೆ ಅಧಿಕಾರವನ್ನ ಹಿಡಿಯೋದಕ್ಕೆ ಹವಣಿಸ್ತಾ ಇದ್ದಾರೆ. ಇತ್ತ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಪ್ರಬಲ ಪೈಪೋಟಿ ನೀಡ್ತಾ ಇದೆ. ಆದ್ರೆ ಎಲ್ಲರ ಕಣ್ಣಿರೋದು ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ವಿಜಯ್ ಅವರ ಪಕ್ಷದ ಮೇಲೆ. ವಿಜಯ್ ಕೇವಲ ನಟನಾಗಿ ಉಳಿದಿಲ್ಲ, ಸದ್ಯದ ಮಟ್ಟಿಗೆ ಅವರು ದೊಡ್ಡ ಎಕ್ಸ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಯಾವುದೇ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಸೈಲೆಂಟ್ ಆಗಿ ಕ್ರಾಂತಿ ಮಾಡಬಲ್ಲರು. ತಮಿಳುನಾಡಿನಲ್ಲಿಯೂ ಕೂಡ ಅದೇ ಆಗ್ತಾ ಇದೆ. ಈ ಬಾರಿ ಎಲ್ಲಾ ಪಕ್ಷಗಳ ಗಮನ ಇರೋದು ಮಹಿಳೆಯರ ಮೇಲೆ. ಯಾಕಂದ್ರೆ ಇಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಮತ್ತು ಅವರ ನಿರ್ಧಾರ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಇದನ್ನೇ ಅರಿತ ಆಡಳಿತಾರೂಢ ಡಿಎಂಕೆ ಇಲ್ಲತ್ತರಸಿ ಎಂಬ ಹೊಸ ಯೋಜನೆಯನ್ನ ಘೋಷಿಸಿದೆ. ಇದರ ಅಡಿಯಲ್ಲಿ ಗೃಹಿಣಿಯರಿಗೆ ಗೃಹೋಪಯೋಗಿ ವಸ್ತುಗಳ ಕೂಪನ್ ಅನ್ನ ನೀಡೋದಾಗಿ ಭರವಸೆಯನ್ನ ನೀಡಿದೆ. ಇದು ನೇರವಾಗಿ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬದ ಮಹಿಳೆಯರನ್ನ ತಲುಪುವ ತಂತ್ರವಾಗಿದೆ. ಇನ್ನು ಡಿಎಂಕೆಗೆ ಪ್ರತಿಯಾಗಿ ಎಐಎಡಿಎಂಕೆ ಕುಳವಿಳಕ್ಕಂ ಎನ್ನುವ ಯೋಜನೆಯನ್ನ ಮುಂದಿಟ್ಟಿದೆ. ಇದು ಕೇವಲ ಕೂಪನ್ ಅಲ್ಲ, ಮಹಿಳೆಯರಿಗೆ ನೇರ ಆರ್ಥಿಕ ನೆರವಿನ ಭರವಸೆ. ಇನ್ನು ಬಿಜೆಪಿ ಕೂಡ ಹಿಂದೆ ಬಿದ್ದಿಲ್ಲ. ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ನೀಡೋದಾಗಿ ಘೋಷಿಸಿದೆ. ನೋಡಿ, ಇಲ್ಲಿ ಪ್ರತಿಯೊಂದು ಪಕ್ಷವು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮತ ಸೆಳೆಯೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದೆ. ಈ ಯೋಜನೆಗಳು ಚುನಾವಣಾ ಗಿಮಿಕ್ ಆಗಿ ಉಳಿಯುತ್ತವೆಯೇ ಅಥವಾ ಜನರ ಬದುಕಿನಲ್ಲಿ ಬದಲಾವಣೆ ತರ್ತಾರೆಯೇ ಅನ್ನೋದು ಕೂಡ ಮತದಾರರ ಮುಂದೆ ಇರುವಂತಹ ಒಂದು ಪ್ರಶ್ನೆಯಾಗಿದೆ. ಇನ್ನು ನಟ ವಿಜಯ್ ಅವರ ಟಿವಿಕೆ ಪಕ್ಷದ ನಡೆ ಸ್ವಲ್ಪ ವಿಭಿನ್ನವಾಗಿದೆ. ಇವರು ಕೇವಲ ಹಣ ಅಥವಾ ಕೂಪನ್ ಬಗ್ಗೆ ಮಾತನಾಡ್ತಾ ಇಲ್ಲ. ಇವರು ತಾಯಿ ಮಾಮನ್ ಸೀರ್ ಎಂಬ ಯೋಜನೆಯಡಿ ಹೆಣ್ಮಕ್ಕಳಿಗೆ ಚಿನ್ನದ ಉಂಗುರ ನೀಡುವ ಭರವಸೆಯನ್ನ ನೀಡಿದ್ದಾರೆ. ತಮಿಳು ಸಂಸ್ಕೃತಿಯಲ್ಲಿ ಸೋದರ ಮಾವ ನೀಡುವ ಉಡುಗೊರೆ ಬಹಳ ಒಂದು ಭಾವನಾತ್ಮಕವಾದ ಬೆಲೆ ಇದೆ. ವಿಜಯ್ ಈ ಸೆಂಟಿಮೆಂಟ್ ಅನ್ನ ಬಳಸಿಕೊಳ್ತಾ ಇದ್ದಾರೆ. ಯುವತಿಯರು ಮತ್ತು ತಾಯಂದಿರನ್ನ ಸೆಳೆಯೋದಕ್ಕೆ ವಿಜಯ್ ಬಳಸ್ತಾ ಇರುವ ಈ ಸ್ಟಾರ್ ಪವರ್ ಮತ್ತು ಎಮೋಷನಲ್ ಕಾರ್ಡ್ ಡಿಎಂಕೆ ಮತ್ತು ಎಐಎಡಿಎಂಕೆಯ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ಆಡಳಿತಾರೂಢ ಡಿಎಂಕೆಗೆ ಈಗ 5 ವರ್ಷಗಳ ಆಡಳಿತ ವಿರೋಧಿ ಅಲೆ ಎದುರಿಸುವ ಅನಿವಾರ್ಯತೆ ಇದೆ. ಸ್ಟಾಲಿನ್ ಅವರು ಎಷ್ಟೇ ಜನಪ್ರಿಯ ಯೋಜನೆಗಳನ್ನ ತಂದ್ರೂ ಕೂಡ ಸ್ಥಳೀಯ ಮಟ್ಟದ ಭ್ರಷ್ಟಾಚಾರ ಅಥವಾ ಸಣ್ಣ ಪುಟ್ಟ ಅಸಮಾಧಾನಗಳು ಚುನಾವಣೆಯಲ್ಲಿ ಪ್ರತಿಫಲಿಸ್ತಾ ಇದೆ. ಈ ಅಸಮಾಧಾನದ ಮತಗಳು ಯಾರಿಗೆ ಬೀಳುತ್ತವೆ? ಎಐಎಡಿಎಂಕೆಗೋ ಅಥವಾ ಹೊಸಬರಾದ ವಿಜಯ್ಗೋ? ಸಮೀಕ್ಷೆಗಳ ಪ್ರಕಾರ ಡಿಎಂಕೆ ಭದ್ರವಾಗಿದ್ರೂ ಕಳೆದ ಬಾರಿಗಿಂತ ಹೆಚ್ಚಿನ ಶ್ರಮ ಹಾಕಬೇಕಾದ ಪರಿಸ್ಥಿತಿ ಇದೆ. ಈಗ ಡಿಎಂಕೆ ನಡೆಸಿದೆ ಎನ್ನಲಾದ ಒಂದು ಆಂತರಿಕ ಸಮೀಕ್ಷೆಯ ಬಗ್ಗೆ ಮಾತನಾಡೋಣ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರು ಇಷ್ಟ ಎಂಬ ಪ್ರಶ್ನೆಗೆ 44% ಜನರು ಸ್ಟಾಲಿನ್ ಪರವಾಗಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ 28% ಮತ್ತು ವಿಜಯ್ 24% ಬೆಂಬಲ ಗಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದ್ರೆ, ವಿಜಯ್ ಅವರಿಗೆ ಸಿಗ್ತಾ ಇರುವ 24% ಬೆಂಬಲ. ಇದು ಹೊಸ ಪಕ್ಷಕ್ಕೆ ಬಹಳ ದೊಡ್ಡ ಸಂಖ್ಯೆ. ಇದು ನಿಜವೇ ಆಗಿದ್ರೆ ಇದು ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ಪಕ್ಷಗಳ ಸಾಂಪ್ರದಾಯಿಕ ಮತಗಳನ್ನ ವಿಭಜಿಸೋದು ಗ್ಯಾರಂಟಿ.
ಈ ಮತ ವಿಭಜನೆಯ ಲಾಭ ಯಾರಿಗೆ ಅನ್ನೋದು ಕೊನೆಯ ಕ್ಷಣದವರೆಗೂ ಕೂಡ ಸಸ್ಪೆನ್ಸ್ ಆಗೇ ಇರ್ತದೆ. ಸಮೀಕ್ಷೆಯ ಅಂದಾಜಿನ ಪ್ರಕಾರ ಡಿಎಂಕೆ ಮೈತ್ರಿಕೂಟ 159ರಿಂದ 165 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಅಂದ್ರೆ ಸರಳ ಬಹುಮತದ 118ರ ಗಡಿಯನ್ನ ಸುಲಭವಾಗಿ ದಾಟಲಿದೆ. ಇತ್ತ ಎನ್ಡಿಎ ಮೈತ್ರಿಕೂಟ 64ರಿಂದ 70 ಸ್ಥಾನ ಗಳಿಸಿ ತೃಪ್ತಿ ಪಡಬಹುದು ಅನ್ನಲಾಗ್ತಿದೆ. ಆದ್ರೆ ವಿಜಯ್ ಅವರ ಟಿವಿಕೆ 4ರಿಂದ 6 ಸ್ಥಾನಗಳನ್ನ ಪಡೆಯಬಹುದು ಅನ್ನುವಂತಹ ಅಂದಾಜು ಇಲ್ಲಿದೆ. ಇದು ಕೇವಲ ಆರಂಭಿಕ ಹಂತದ ಸಮೀಕ್ಷೆ ಅಷ್ಟೇ. ಇನ್ನು ಚುನಾವಣೆ ಹತ್ತಿರ ಬರ್ತಿದ್ದಂತೆ ಈ ಅಂಕಿಅಂಶಗಳಲ್ಲಿ ಅದ್ಲು ಬದಲಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಇದನ್ನ ಕೂಡ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಇನ್ನು ತಮಿಳುನಾಡಿನಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಬಿಜೆಪಿ ನಿರಂತರವಾಗಿ ಪ್ರಯತ್ನವನ್ನ ನಡೆಸ್ತಾ ಇದೆ. ಅಣ್ಣಾಮಲೈಯವರ ನೇತೃತ್ವದಲ್ಲಿ ಪಕ್ಷ ಸಾಕಷ್ಟು ಸದ್ದು ಮಾಡ್ತಿದೆ. ಅವರ ದ್ರಾವಿಡ ಸಿದ್ಧಾಂತದ ನೆಲೆಯಲ್ಲಿ ಹಿಂದುತ್ವದ ರಾಜಕಾರಣ ಎಷ್ಟು ಕೆಲಸ ಮಾಡ್ತದೆ ಅನ್ನೋದು ಕೂಡ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇನ್ನು ಸೇಮನ್ ನೇತೃತ್ವದ ಎನ್ಟಿಕೆ ಕೂಡ ಈ ಬಾರಿ ಶೂನ್ಯ ಸಾಧನೆ ಮಾಡಬಹುದು ಅಂತ ಮುನ್ಸೂಚನೆ ಇದೆ. ಹೀಗಾಗಿ ಪೈಪೋಟಿ ಏನಿದ್ರೂ ಕೂಡ ಈಗ ಡಿಎಂಕೆ, ಎಐಎಡಿಎಂಕೆ ಮತ್ತು ಟಿವಿಕೆ ನಡುವೆ ಮಾತ್ರ ಇರ್ತದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ 2026ರ ಚುನಾವಣೆ ಕೇವಲ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಹೋರಾಟ ಅಲ್ಲ. ಇದು ತಮಿಳುನಾಡಿನ ಮುಂದಿನ ದಶಕದ ರಾಜಕೀಯದ ಹಾದಿಯನ್ನ ನಿರ್ಧರಿಸಲಿದೆ. ಸಿನಿಮಾ ಗ್ಲಾಮರ್ ಕೆಲಸ ಮಾಡುತ್ತಾ ಅಥವಾ ಅನುಭವಿ ರಾಜಕಾರಣಿಗಳ ತಂತ್ರ ಗೆಲ್ಲುತ್ತಾ ಮಹಿಳೆಯರು ಯಾರ ಕೈ ಹಿಡಿತಾರೆ? ಏಪ್ರಿಲ್ 23ರ ಮತದಾನ ಮತ್ತು ನಂತರದ ಫಲಿತಾಂಶ ಎಲ್ಲದಕ್ಕೂ ಕೂಡ ಉತ್ತರ ನೀಡಲಿದೆ. ರಾಜಕೀಯದಲ್ಲಿ ಕೊನೆಯ ಕ್ಷಣದವರೆಗೂ ಕೂಡ ಯಾವುದು ನಿಶ್ಚಿತವಾಗಿರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅನ್ನೋದಕ್ಕೆ ನಾವು ಕಾದು ನೋಡ್ಲೇಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.